ಮುಳಬಾಗಿಲು ತಾಲೂಕಿನ ಚಾಮರೆಡ್ಡಹಳ್ಳಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ಸೇವಕ ಹಾಗೂ ಪತ್ರಕರ್ತ ಸಂಗೊಳ್ಳಿ ವೆಂಕಟೇಶ್ ಅವರು ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಕುಡಿಯುವ ನೀರಿನ ಬಾಟಲ್ ಹಾಗೂ ವಾಟರ್ ಫಿಲ್ಟರ್ ಮತ್ತು ಮಕ್ಕಳಿಗೆ ಸಿಹಿ ವಿತರಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬ್ಯಾಗ್, ವಾಟರ್ ಫಿಲ್ಟರ್, ಕುಡಿಯುವ ನೀರಿನ ಬಾಟಲ್ ವಿತರಿಸಿ ಮಾತನಾಡಿದ ಸಂಗೊಳ್ಳಿ ವೆಂಕಟೇಶ್ ಅವರು ಯಾವುದೋ ಪ್ರಚಾರಕ್ಕೋ ಅಥವಾ ರಾಜಕೀಯಕ್ಕೆ ಬರಬೇಕೆಂಬ ಆಸೆ ಇಲ್ಲ. ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ನಾನು ಸಹ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿ ಬೆಳೆದಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಓದಿರುವ ಬಹುತೇಕ ಮಂದಿ ಸರ್ಕಾರಿ ಸೇವೆಯಲ್ಲಿ ಸೇರಿದ್ದಾರೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಸಮಾಜದಲ್ಲಿ ಯಾವ ರೀತಿಯಾಗಿದೆ ಎಂದರೆ ವಿವಾಹ ಮಾಡಿಕೊಳ್ಳಲು ಹುಡುಗ-ಹುಡುಗಿ ಬೇಕೆಂದ್ರೆ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಎಂದು ನೋಡುತ್ತಾರೆ. ಆದರೆ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ಸೇರಿಸಲು ಮುಂದಾಗುತ್ತಾರೆ. ಇದು ಬೇಸರದ ಸಂಗತಿ ಎಂದು ಹೇಳಿದ್ದಾರೆ. ಪೋಷಕರು ಸಾಲ ಸೋಲ ಮಾಡಿ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸುತ್ತಾರೆ. ಬದಲಾಗಿ ಸರ್ಕಾರದಿಂದ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳನ್ನ ಸರ್ಕಾರಿ ಶಾಲೆಗಳಿಗೆ ಒದಗಿಸುತ್ತಿದ್ದು, ಅದರಿಂದ ನಾನು ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂದು ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ದರ್ಖಾಸು ಸಮಿತಿ ಸದಸ್ಯ ಜಮನಹಳ್ಳಿ ಕೃಷ್ಣಪ್ಪ ಮಾತನಾಡಿ, ಸಂಗೊಳ್ಳಿ ವೆಂಕಟೇಶ್ ಅವರು ತಮ್ಮ ಆದಾಯದಲ್ಲಿ 40 ಭಾಗವನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾಲೂಕಿನಲ್ಲಿ ದೇವಾಲಯಗಳ ಅಭಿವೃದ್ಧಿ, ಬಡವರ ಮದುವೆ, ಹೆಲ್ಮೆಟ್ ವಿತರಣೆ, ಸರ್ಕಾರಿ ಶಾಲೆಗಳ ಉಳಿವಿಗೆ ಪಣ ತೊಟ್ಟು ತಮ್ಮ ಕೈಲಾದ ಸಹಾಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯುಷ್, ಸಮಾಜ ಸೇವೆ ಮಾಡಲು ಇನ್ನೂ ಶಕ್ತಿಯನ್ನ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದ್ದಾರೆ. ಮುಖ್ಯ ಶಿಕ್ಷಕಿ ವಸಂತಕುಮಾರಿ, ಸಹ ಶಿಕ್ಷಕಿ ಉಷಾರಾಣಿ, ಎಸ್ಡಿಎಂಸಿ ಅಧ್ಯಕ್ಷೆ ಮಬೀನಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ, ಗ್ರಾಮಸ್ಥರಾದ ರಾಧಪ್ಪ, ವೆಂಕಟರೆಡ್ಡಿ ಮತ್ತಿತರರು ಇದ್ದರು. ಏನಿವತ್ತು ಚಾಮರಾಜನಹಳ್ಳಿ ಗ್ರಾಮದ ಕನ್ನಡ ಶಾಲೆ ಮಕ್ಕಳಿಗೆ ಬ್ಯಾಗು ಮತ್ತು ವಾಟರ್ ಫಿಲ್ಟರ್ ಕೊಡಬೇಕು ಅಂತ ನಮ್ಮ ಮೇಡಮ್ನವ್ರನ್ನ ನೋಡಿದ್ರು ಇದೇ ಫಸ್ಟ್ ಫೋನ್ ಮಾಡಿದ್ರು. ವೆಂಕಟೇಶ್ವರ ನಮ್ಗೆ ಇಲ್ಲಿ ಶ್ರೀನಿವಾಸ್ ಅಂತ ಒಬ್ರು ನನ್ನ ಹತ್ರ ಹೆಲ್ಮೆಟ್ ತಗೊಂಡು ಬಂದಿದ್ರು. ಹೆಲ್ಮೆಟ್ ಕಾರ್ಯಕ್ರಮ ಮಾಡಿದಾಗ ಹಂಗಾಗಿ ಅವ್ರ ಪರಿಚಯ ಆಗಿ, ಸರ್ ನಮ್ಮ ಸ್ಕೂಲ್ಗೆ ಏನಾದ್ರು ಮಾಡಿದ್ರೆ ಖಂಡಿತ ಮಾಡ್ತೀವಿ ಅಂದ್ರೆ ಅದೇ ರೀತಿ ನಮ್ಮ ಮೇಡಮ್ ಫೋನ್ ಮಾಡಿದ್ರೆ ಆಯ್ತು ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದ್ರೆ, ನಾವು ಪಬ್ಲಿಸಿಟಿ ಆಗ್ಬೇಕು, ಯಾವ್ದಾದ್ರು ರಾಜಕೀಯದಲ್ಲಿ ಬರ್ಬೇಕು ಅಂತ ನಮ್ಗಂತೂ ಆಸೆ ಯಾವ್ದು ಇಲ್ಲ. ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನಾವನ್ನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರುವಂತವ್ರು, ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೇ ಇವತ್ತು ಮ್ಯಾಕ್ಸಿಮಮ್ 90% ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಇರೋರು. ಹುಡುಗನಿಗೆ ಹುಡುಗ ಬೇಕು, ಹುಡುಗಿ ಬೇಕು ಅಂದಾಗ ಮಾತ್ರ ಸರ್ಕಾರ ಕೆಲಸ ಇದೆಯಾ ಅಂತಾರೆ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ಜಾಯಿನ್ ಮಾಡ್ಸಲ್ಲ ಮಕ್ಕಳನ್ನ. ಕಾರಣ ಏನಂದ್ರೆ ಫಸ್ಟ್ ಎಜುಕೇಶನ್, ಪಕ್ಕದ ಮನೆಯವರು ಅಲ್ಲಿ ಓದಿಸ್ತಾರೆ, ಅಲ್ಲಿ ಡೊನೇಷನ್ ಎಲ್ಲಿ ಜಾಸ್ತಿ ಇದ್ರೆ ಎಜುಕೇಶನ್ ನೋಡ್ತಾ ಇಲ್ಲ. ಇವಾಗ ಡೊನೇಷನ್ ಜಾಸ್ತಿ ಎಲ್ಲಿದೆ ಅಂದ್ರೆ ಅಲ್ಲಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಾಗಬಾರ್ದು. ದಯವಿಟ್ಟು ಗ್ರಾಮೀಣ ಭಾಗಗಳಲ್ಲಿ ನಮ್ಮ ಮೇಡಮ್ನವರು ಉನ್ನತ ಶಿಕ್ಷಣ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಸಹ ನಾನು ಗ್ರಾಮಸ್ಥರಿಗೆ ಹೇಳೋದಿಷ್ಟೇ, ಎಲ್ಲೋ ಹೋಗಿ ಲೋನ್ಗಳು ಎತ್ಕೊಂಡು ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋ ಬದಲು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿಸಿ ಉನ್ನತವಾದಂಥ ಶಿಕ್ಷಣನೂ ಸಿಗುತ್ತೆ. ಒಳ್ಳೆ ಊಟದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಬಹಳ ತಮ್ಮ ಮಕ್ಕಳು ಅನ್ನೋ ರೀತಿ ಕೇರ್ ತಕೊಂಡು ನೋಡ್ತಾ ಇದ್ದಾರೆ. ಇವಾಗ ಮೊನ್ನೆ ನನ್ನ ಚೆನ್ನಾಪುರ ಗ್ರಾಮ, ನಾನು ಹುಟ್ಟು ಬೆಳೆದಿರೋಂಥ ಊರಲ್ಲಿ 45 ಜನ ಇದ್ದಾರೆ. ಈಗ ಮತ್ತೆ ನಮ್ಮ ಸಿಸ್ಟರ್ ಲಕ್ಷ್ಮೀದೇವ್ ಮೇಡಮ್ ಅವರು ಗುಮ್ಲಾಪುರ ಸ್ಕೂಲ್ ಮಾಡ್ಬೇಕು ಅಂತ ಹೇಳಿದ್ರು. ಖಂಡಿತ ಮೇಡಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಲ್ಲೂ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ. ನಮ್ಮ ಕೈಯಲ್ಲಿ ಆದಷ್ಟು ತಾಲೂಕಿನಲ್ಲಿ ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ತಮ್ಮೆಲ್ಲರಿಗೂ ಒಂದ್ಸೇ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮುಳಬಾಗಿಲು ತಾಲೂಕಿನ ಹಿಜಗೊಂಡ್ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಾಮರಾಜನಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ವಾಟರ್ ಫಿಲ್ಟರ್ ಮತ್ತು ಬ್ಯಾಗುಗಳನ್ನು ನಮ್ಮ ಸಮಾಜ ಸೇವಕರು, ಪತ್ರಕರ್ತರು, ದಾನಿಗಳು ಮತ್ತು ಉದ್ಯಮಿಗಳಾದಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇವತ್ತು ವಿತರಣೆ ಮಾಡ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಸಂತೋಷಕರವಾದ ದಿನ. ಇವತ್ತು ನನಗೆ ತುಂಬ ಖುಷಿ. ಯಾಕಂದರೆ ಸರ್ಕಾರಿ ಶಾಲೆಗಳಂದರೆ ಬಡ ಮಕ್ಕಳೇ ಬರೋದು ಯಥೇಚ್ಛವಾಗಿ. ಅಂಥ ಬಡ ಮಕ್ಕಳಿಗೆ ಇವತ್ತು ಮನೋಭಾವದಿಂದ ನಾನೇನು ಒಂದು ಬಡ ಮಕ್ಕಳಿಗೊಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನ ಕೈಲಿ ಸಹಾಯ ಮಾಡಬೇಕಂತ ಇವತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಬಂದಿರೋದು ನಮಗೆ ತುಂಬ ಸಂತೋಷ. ನಾನೊಂದು ಮಾತಾಡೋಕ್ಕೆ ಒಂದು ಇಷ್ಟಪಡ್ತೀನಿ. ಅವ್ರು ಹೆಂಗಂದರೆ ಬಡತನದಿಂದ ಬಂದಿರತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಕಷ್ಟ, ಸುಖ, ದುಃಖ ಏನಂತ ಅವರ ಅರಿವಿ ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಇವತ್ತು ಮಕ್ಕಳಿಗೆ ವಾಟರ್ ಫಿಲ್ಟ್ರು, ಬ್ಯಾಗ್ಗಳು ಮತ್ತು ಕುಡಿಯೋ ನೀರು ಬಾಟ್ಲು ಮತ್ತು ಸ್ವೀಟ್ ವಿತರಣೆ ಮಾಡ್ತಾ ಇದ್ದಾರೆ. ಇಲ್ಲೇ ಅಲ್ಲ, ಅವರು
ಇದುವರೆಗೂ ನಮ್ಗೆ ಗೊತ್ತಿರೋ ಒಂದು 50 ಶಾಲೆಗಳಲ್ಲಿ ಈ ತರ ಸಹಾಯ ಮಾಡ್ತಾ ಇದ್ದಾರೆ ಮಕ್ಕಳಿಗೆ, ಬಡ ಮಕ್ಕಳಿಗೆ. ಅವರಲ್ಲಿ ಒಂದು 50 ಜನಕ್ಕೆ ಒಂದು ವರ್ಷಕ್ಕೆ ಒಬ್ಬ ಮಗುವಿಗೆ 1000 ರೂಪಾಯಿ ಅಂತ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ಸ್ಕಾಲರ್ಶಿಪ್ ಕೊಟ್ಟರು. ಮತ್ತೆ ದೇವಸ್ಥಾನಗಳ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ಕೂಡ 3 ಲಕ್ಷ ಕೊಟ್ಟರು. ಮೊನ್ನೆ ತಾಯಲೂರಿಗೂ 3 ಲಕ್ಷ ಕೊಟ್ಟರು. ಅವ್ರ ಕೈಲಾದಷ್ಟು ಸಹಾಯಯುತ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ಓಂ ಶಕ್ತಿ ಮಾಲ್ದಾರಿ ಕೂಡ ಅನುದಾನ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಮತ್ತೆ ಬಡವರು ಮದುವೆಗಳು ಕೂಡ ಅವ್ರ ಕೈಲ 10,000 20,000 ದಾನ ಧರ್ಮ ಮಾಡ್ತಾ ಇದ್ದಾರೆ. ಯಾರು ಗೊತ್ತಾಗ್ತಲ್ಲ ಪಾಪ. ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ದೇವರು ಅವ್ರಿಗೆ ಎಷ್ಟು ಒಳ್ಳೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ನಾನು ಸಂಗೊಳ್ಳಿ ವೆಂಕಟೇಶ್ ಅವರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇವತ್ತು ದೇವ್ರು ನಿಮಗೆ ಒಳ್ಳೇದು ಮಾಡಿದ್ದಾನೆ. ನೀವು ಏನು ಇವತ್ತು ದುಡಿಮೆ ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ನನ್ಗೆ ಗೊತ್ತಿರೋ ಮಕ್ಕಳು ಒಂದು 40% ದಾನ ಮಾಡ್ತಾ ಇದ್ದಾರೆ. ಆ ಬುದ್ಧಿ ಎಲ್ರಿಗೂ ಬರಲ್ಲ. ಹೇಳಿದ್ರು ಮೇಡಮ್ನವರು, 1000 ಕೋಟಿ 100 ಕೋಟಿ ಇರ್ಬೋದು, ಬಟ್ ಈ ತರ ಬಡಬಗ್ಗರಿಗೆ ದಾನ ಧರ್ಮ ಮಾಡ್ಬೇಕಂತ ಎಲ್ರಿಗೂ ಬರಲ್ಲ. ದೇವ್ರಿಗೇನೋ ಅವ್ರಿಗೆ ಒಂದು ಬುದ್ಧಿ ಕೊಟ್ಟಿದ್ದಾನೆ. ಇದು ಹಿಂಗೆ ನೀವು ಮುಂದುವರಿಸ್ಕೊಳ್ಳಿಕ್ಕೆ ಹೋಗ್ಬೇಕಂತೇಳಿ ನಾನು ಮನವಿ ಮಾಡುತ್ತೆ. ಈಗ ನಾವು ಮನುಷ್ಯರು ಇವತ್ತು ಹುಟ್ಟಿದ್ವಿ, ನಾವು ಸಾಯ್ತೀವಿ, ಯಾರು ಏನು ಎತ್ಕೊಂಡು ಹೋಗಲ್ಲ. ಈ ನಾವು ಏನು ಸೇವೆ ಮಾಡ್ತೀವಿ ನೋಡಿ, ಅದೇ ನಾವು ನಿಮ್ಗೆ ನಿಲ್ಲೋದು. ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಆರೋಗ್ಯ ಭಾಗ್ಯ ಕೊಳ್ಳಿ. ನೀವು ಇದೇ ರೀತಿಯಾಗಿ ದಾನ ಧರ್ಮ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾನೆ. ಮತ್ತೊಂದು ನಾನು ಒಂದು ಮಾತಾಡ್ತೀನಿ ಉಪಾಧ್ಯಾಯರಿಗೆ. ಇಲ್ಲಿ ಇರ್ತಕ್ಕಂಥ ಬಡ ಮಕ್ಕಳೇ ಬರೋದು. ನೀವು ಒಳ್ಳೆ ಶಿಕ್ಷಣ ಕೊಟ್ಟರೆ ಈಗ ನಿಮ್ಗೆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ಏನ್ ನೀವು ಬೆಳೆಸ್ತೀರ, ನಾಳೆ ಡಾಕ್ಟರ್ ಆಗ್ಬೋದು, ಒಬ್ಬ ತಹಸೀಲ್ದಾರ್ ಆಗ್ಬೋದು, ಇನ್ನ ಉನ್ನತ ಮಟ್ಟದಲ್ಲಿ ಏರ್ಬೇಕಾದ್ರೆ ಮುಖ್ಯ ಕಾರಕರ್ತರು ನೀವೇ. ಅದಕ್ಕೆ ನೀವು ಗುಣಮಟ್ಟ ಶಿಕ್ಷಣ ನೀಡಬೇಕು. ನಿಮ್ಮ ಮಕ್ಕಳನ್ನ ಉತ್ತಮವಾದಂತ ಬೆಳೆಸ್ಬೇಕಂತೇಳಿ ನಾನು ನಿಮ್ಮೆಲ್ಲರೂ ಮಾಡ್ತಾ ಇದ್ದೀನಿ.